ಯಾಕಂದ್ರೆ ಆರ್ಮಿ ಹುಡುಗರಿಗೆ ಯಾರು ಸಪೋರ್ಟ್ ಮಾಡಲ್ಲ ಕಂಡ್ರಿ. ನಮ್ ಕಡೆ ಫೀಸ್ ಇಲ್ಲ, ಮೊದಲೇ ಹೇಳ್ತೀನಿ, ₹1 ಕೂಡ ಫೀಸ್ ಇಲ್ಲ, ನಾನು ಫೀಸ್ ತಗೊಳ್ಳೋದೇ ಇಲ್ಲ. ಆರ್ಮಿ ಬಗ್ಗೆನೂ ಗೊತ್ತಿಲ್ಲ ಅವರು, ಆರ್ಮಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಟೋಟಲ್ ಆಗಿ A to Z ಪ್ರೊಸೆಸ್ ಗೊತ್ತಿರೋ ನನಗೆ ನಾನು ಸುಮ್ಮನೆ ಇರ್ಬೇಕಾದ್ರೆ ಆರ್ಮಿ ಅಂದ್ರೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಇಲ್ಲವರು ಆರ್ಮಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಯಾಕೆ ಗ್ರೂಪ್ 1 ಹೊಡಿಬೇಕು ಅನ್ನೋದಲ್ಲಿ 3000 ಪೋಸ್ಟ್ ಅಂತೂ ಖಂಡಿತವಾಗಿ ತುಂಬಿಕೊಳ್ತಾರೆ. ಎಕ್ಸಾಮ್ ಅನ್ನ ನೀವು ವಾಪಸ್ ಬರೀಬಹುದು, ಬಟ್ ನಿಮ್ಗೆ ರ್ಯಾಲಿ ಸಿಗುತ್ತಾ? ನೋಡದಲ್ಲಿ ಫ್ರೀ ಕೋಚಿಂಗ್ ಅನ್ನ ತೆಗೆದು ಸುಮಾರು ಇವಾಗ 45 ದಿನ ಆಯ್ತು. ಅಷ್ಟೇ ನನಗೇನು ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ, ನಾನು ಆರ್ಮಿ ಸೇರ್ಲಿಲ್ಲ, ನಾನು ತುಂಬಾ ಪ್ರಯತ್ನ ಪಟ್ಟೆ. ನನ್ಗೆ ಆರ್ಮಿ ಸೇರಕ್ ಆದ್ರೆ ನನ್ನಂತ ಎಷ್ಟೋ ಸಾವಿರಾರು ಜನರನ್ನ ಆರ್ಮಿ ಕಳಿಸ್ಬೇಕು ಅನ್ನೋದು ನನ್ನ ಕನಸು. ಎಷ್ಟೋ ಸಾವಿರಾರು ಜನರನ್ನ ಆರ್ಮಿ ಕಳಿಸುವಂತ ಶಕ್ತಿ ನನಗೆ ಕೊಟ್ಟಿದ್ದಾನೆ ಅನ್ನೋದು ಬಹಳ ನಂಬಿಕೆ ನನ್ನ ಹತ್ರ ಇದೆ. ನೀವು ನನಗೆ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೊಟ್ಟರೆ ಸಾಕು, ನನಗೆ ಅದೇ ಖುಷಿ. ತೊಂದರೆ ಮಾಡೋರು ಮಾಡ್ತಾ ಇದಾರೆ, ಯಾರು ಏನು ಮಾಡಕ್ಕಾಗಲ್ಲ. ಗತಿ ಇಲ್ಲದಂಗೆ ಮೆರೆದವನ ಗತಿ ಇಲ್ಲದಂಗೆ ಮಾಡುವುದೇ ಕರ್ಮ ಅಂತೇಳಿ. ನಮ್ಮ ಟ್ರೈನಿಂಗ್ ತುಂಬಾ ಹಾರ್ಡ್ ಇರುತ್ತೆ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಏನು ಸಕ್ಸಸ್ ಮಾಡಕ್ ಸಾಧ್ಯನೇ ಇಲ್ಲ. ಕೆಲವೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಮಾತಾಡ್ತಿರ್ತಾರೆ, ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಹತ್ರ ಬಂದು ಹೇಳಿದ್ರು, ಎಷ್ಟು ಡಿಸಿಪ್ಲಿನ್ ಇಂದ ಮಾಡಿಸ್ತಾ ಇದ್ರಿ ನೀವು. ನಮ್ಮ ಸೈನಿಕರು -40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 11 ತಿಂಗಳು ಡ್ಯೂಟಿ ಮಾಡಿ ಬರ್ಬೇಕಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ತಂದೆ ತಾಯಿನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲಿ ದೇಶ ಕಾಯ್ತಾರಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಗೊತ್ತಿಲ್ಲದವ್ರು ಎಷ್ಟು ಮಾತಾಡ್ಬೇಕಾದ್ರೆ ಗೊತ್ತಿರೋ ನಾವೆಷ್ಟು ಮಾತಾಡ್ಬಾರ್ದು. ಎಲ್ರಿಗೂ ಜೈ ಹಿಂದ್. ನೋಡ್ರಿ, ಮಂಗಳೂರು ಯಾರ್ದು ಯಾವಾಗ ರ್ಯಾಲಿ ಫಿಕ್ಸ್ ಅಂತ ಕೇಳ್ತಾ ಭಾಳ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಜನವರಿ 28ಗೆ ನಡೀತದ ಅಂತೇಳಿ. ಬಟ್ ನನ್ಗೆ ಗೊತ್ತಿತ್ತು ಜನವರಿ 28ಗೆ ನಡೀತದೆ ಅಂತೇಳಿ, ಒಳಗಡೆ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೆ, ಬಟ್ ಕನ್ಫರ್ಮ್ ಇರಲಿಲ್ಲ. ಅವ್ರು ಹೇಳ್ತಾರೆ ಜನವರಿ 28ಗೆ ನಡೀತದೆ ಅಂತೇಳಿ. ಈಗ ನಿಮ್ಮ ಒಂದು ಮೂಡುಬಿದಿರೆಯಲ್ಲಿ ಸ್ವರಾಜ್ ಮೈದಾನದಲ್ಲಿ ಜನವರಿ 28ಕ್ಕೆ ನಿಮ್ಮ ಒಂದು ಮಂಗಳೂರು ಯಾರದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 14ನೇ ತಾರೀಕಿನವರೆಗೆ ಇದೆ. ಟೋಟಲ್ ಆಗಿ ನಿಮಗೆ ಎಷ್ಟು ದಿನ ಅಂತಂದ್ರೆ ಒಂದು 16 ದಿನ, ನಿಮ್ದು 16-17 ದಿನ ನಿಮಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾ ಇದ್ರೆ ಮೂಡುಬಿದಿರೆಯ ಸ್ವರಾಜ್ಯ ಮೈದಾನದಲ್ಲಿ. ಈಗ ನಿಮಗೆ ಉಳಿದಿರುವಂತಹ ಚಾಲೆಂಜ್ ಏನಪ್ಪಾ ಅಂದ್ರೆ, ಉಳಿದಿರೋದು 22 ದಿನ ಮಾತ್ರ. ಇವಾಗಲೇ ಯಾರು ರನ್ನಿಂಗ್ ಟೈಮ್ ಅನ್ನ ಕವರ್ ಮಾಡಿದ್ದೀರಾ, ಕವರ್ ಆಯ್ತು. ಇನ್ನು ಯಾರು ಕವರ್ ಮಾಡಿಲ್ಲ, ಇನ್ನು 22 ದಿನ ಇದೆ. 22 ದಿನ ಅಂದ್ರೆ ನಿಮ್ಗೆ ಬೆಳಿಗ್ಗೆ ಸಂಜೆಗೆ 44 ಪ್ರಾಕ್ಟೀಸು. ಆ 44 ಪ್ರಾಕ್ಟೀಸ್ ಅಲ್ಲಿ ನೀವು ಸೂಟಿ ಅದು ಇದು ಅಂತೇಳಿ ಮೇಲಿನ ಒಂದು 10ರಿಂದ 14 ತೆಗೆದ್ರೆ ನಿಮ್ಗೆ ಉಳಿದಿರುವಂತದ್ದು 30 ಪ್ರಾಕ್ಟೀಸ್ ಮಾತ್ರ. 30 ಪ್ರಾಕ್ಟೀಸ್ ಅಲ್ಲಿ ಗ್ರೂಪ್ 1 ಹೊಡಿಬೇಕು ನೀವು. ಆಮೇಲೆ ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಓಡ್ತಾ ಇದ್ರೆ ಆದಷ್ಟು ಟ್ರೈ ಮಾಡಿ ಗ್ರೂಪ್ 1ಗೆ ಬರೋಕೆ. ಯಾಕೆ ಗ್ರೂಪ್ 1 ಹೊಡಿಬೇಕು, ಗ್ರೂಪ್ 2 ಯಾಕೆ ಹೊಡಿಬಾರ್ದು, ಗ್ರೂಪ್ 3 ಯಾಕೆ ಹೊಡಿಬಾರ್ದು ಅಂತಂದ್ರೆ, ಕೆಲವೊಬ್ರು ಎಕ್ಸಾಮ್ ಸರಿಯಾಗಿರುತ್ತೆ, ಹೌದಾ. ಈ ಎಕ್ಸಾಮ್ ಚೆನ್ನಾಗಿ ನಾನು 40 ಟಿಕ್ ಹಾಕಿದೀನಿ ಅಂತಂದ್ರೆ ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಮಾರ್ಕ್ಸ್ ಕಡಿಮೆ ಇದ್ರೆ ಅಲ್ಲಿ ಮಾರ್ಕ್ಸ್ ಅಡ್ಜಸ್ಟ್ ಆಗಿ ಅವರು ಲಿಸ್ಟ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಎಕ್ಸಾಮ್ನು ನೀವು ಕಟ್ಟಾನಕಟ್ಟಿ ಪಾಸ್ ಆಗಿರ್ತೀರಾ, ಏನೋ ನಾನೊಂದು 25 ಕರೆಕ್ಟ್ ಟಿಕ್ ಹಾಕಿ ಅಥವಾ 20 ಕರೆಕ್ಟ್ ಟಿಕ್ ಹಾಕಿ ಲಿಸ್ಟ್ ಅಲ್ಲಿ ಬಂದಿರ್ತೀರಾ. ಆದ್ರೆ ನೀವು ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ಇಲ್ಲಿ ಥರ್ಡ್ ಗ್ರೂಪ್, ಫೋರ್ತ್ ಗ್ರೂಪ್ ಪಡ್ಕೊಂಡ್ರೆ ಲಿಸ್ಟ್ ಅಲ್ಲಿ ಬರೋದಿಲ್ಲ. ಬಂದ್ರು 6, ಈಗ ಬೆಳಗಾವಿದ ಏನಾಯ್ತಲ್ಲ 10-12 ಲಿಸ್ಟ್ ಬಿಟ್ರು, ಆ ತರ ಲಿಸ್ಟ್ ಬಿಟ್ರೆ ಬರ್ಬೋದು. ಆದ್ರೆ ಮಂಗಳೂರು ಯಾರ್ದು ಆ ತರ ಲಿಸ್ಟ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಆದ್ರೆ ಒಂದಂತೂ ನಿಜ ಹೇಳ್ತೀನಿ, ನಮ್ಮ ಮಂಗಳೂರು ಯಾರೋದಲ್ಲಿ 3000 ಪೋಸ್ಟ್ ಅಂತೂ ಖಂಡಿತವಾಗಿ ತುಂಬಿಕೊಳ್ತಾರೆ. ಈಗ ಬೆಳಗಾವಿ ಯಾರದಲ್ಲಿ 3600ಕ್ಕೂ ಹೆಚ್ಚಿಗೆ ಕ್ಯಾಂಡಿಡೇಟ್ಸ್ಗೆ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮಂಗಳೂರು ಯಾರದಲ್ಲಿ 100% 3000 ಪೋಸ್ಟ್ಗಳನ್ನ ತುಂಬಿಕೊಳ್ತಾರೆ. ಇದಂತೂ ನಿಜ, ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಳಿ. 3000 ಪೋಸ್ಟ್ ಅಂತೂ ಖಂಡಿತ ತುಂಬಿಕೊಳ್ತಾರೆ. ಒಂದೇ ಸಾರಿ ತುಂಬಿಕೊಳ್ಳಲ್ಲ, ಹಂತವಾಗಿ ತುಂಬಿಕೊಳ್ತಾರೆ. ಈಗ 1ನೇ ಲಿಸ್ಟ್ ಆಯ್ತು, 2ನೇ ಲಿಸ್ಟ್ ಆಯ್ತು, 3ನೇ ಲಿಸ್ಟ್ ಆಯ್ತು, ಈ ತರ ಬಿಟ್ಕೊಂಡು ತುಂಬಿಕೊಳ್ತಾರೆ. ನೋಡ್ರಿ, ಉಳಿದಿರುವಂತದ್ದು 22 ದಿನ. ಬಹಳ ನೀವು ಇಲ್ಲಿ ಇನ್ನೇನಾದ್ರೂ ಕೇರ್ಲೆಸ್ ಮಾಡಿದ್ರಿ ಅಂತ ಅನ್ಕೊಳ್ರಿ, ಆಗಲ್ಲ.
ಯಾಕಂದ್ರೆ ನಮ್ಮದು ಆರ್ಮಿ ಹೆಡ್ ಆಫೀಸರೇ ಇರ್ತಾರೆ ಅವರು, ಮತ್ತೆ ಈಗ ಒಂದು ಮೂಡಬಿದ್ರೆ ಜಿಲ್ಲಾಧಿಕಾರಿ ಇರ್ತಾರೆ, ಅವರೆಲ್ಲ ಕೂಡ ಕೂತ್ಕೊಂಡು ಮಾತಾಡಿ ಈಗ ಜನವರಿ 28ಕ್ಕೆ ಅಂತ ಫಿಕ್ಸ್ ಮಾಡಿದ್ರೆ ಫಿಸಿಕಲ್ ಡೇಟ್ ಏನಾದ್ರೂ ಮುಂದೆ ಹೋಗುತ್ತಾ? ಸೊ ಆ ರೀತಿ ಏನಾಗಲ್ಲ. ಈಗ ಜನವರಿ 28 ಫಿಕ್ಸ್ ಆಗಿದೆ. ಉಳಿದಿರೋದು ನಿಮಗೆ 22 ದಿನಗಳ ಮಾತ್ರ. ಈ 22 ದಿನದಲ್ಲಿ ನಿಮಗೆ ಒಂದು 4 ರಿಂದ 5 ಸೂಟಿ ಅಂದ್ರೆ ತಗೋತೀರಿ. ಹಾಗಾದ್ರೆ ನಿಮ್ಗೆ ಉಳಿದಿರೋದು 15 ದಿನ ಮಾತ್ರ. 15 ರಿಂದ 16 ದಿನ ಇದೆ. ಇಷ್ಟರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಕ್ಸಾಮ್ ಇದೆ ಅಂತ ಹೇಳಿ ನೆಪ ಹೇಳಿ ಬಿಡೋ ಹಾಗಿಲ್ಲ. ಈಗ ಡಿಗ್ರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದೆ. ಆಲ್ ಓವರ್ ಕರ್ನಾಟಕ ತುಂಬ ಡಿಗ್ರಿ ಎಕ್ಸಾಮ್ ಶುರು ಆಗಿರೋದ್ರಿಂದ ನಿಮ್ದು ಎಕ್ಸಾಮ್ ಇದೆ ಅದು ಇದೆ ಅಂತ ಹೇಳಿ ನಿಮ್ಗೆ ನೆಪ ಹೇಳಿದ್ರೆ ನಿಮಗೆ ಲಾಸ್. ಅದು ಎಕ್ಸಾಮ್ ಇದೆ ಅಂತ ಹೇಳಿ ನೆಪ ಹೇಳಿದ್ರೆ ನಿಮಗೆ ಲಾಸು. ಪ್ರಾಕ್ಟೀಸ್ ಬಿಟ್ರೆ ಆಮೇಲೆ ಎಕ್ಸಾಮ್ ಅನ್ನ ನೀವು ವಾಪಸ್ ಬರಿಬಹುದು, ಬಟ್ ನಿಮ್ಗೆ ರ್ಯಾಲಿ ಸಿಗತ್ತಾ? ಇರೋದೇ 21 ವಯಸ್ಸು. ಇವಾಗ 20 ವಯಸ್ಸಿನವ್ರು ಇದ್ದೀರಿ, 21 ವಯಸ್ಸಿನವ್ರು ಇದ್ದೀರಿ, 19 ವಯಸ್ಸಿನವ್ರು ಇರ್ತೀರಿ. ಅಕಸ್ಮಾತ್ ನೀವು ಪ್ರಾಕ್ಟೀಸ್ ಬಿಟ್ಟು ಎಕ್ಸಾಮ್ ಬರೆಯಕ್ ಹೋದ್ರೆ ಪರವಾಗಿಲ್ಲ, ಬಟ್ ನೀವು ಪ್ರಾಕ್ಟೀಸ್ನ ಮಾಡ್ಬೇಕು, ಎಕ್ಸಾಮ್ನ ಬರೀಬೇಕು. ಅದನ್ನ ಬಿಟ್ಟು ನಾನು ಅಷ್ಟೇ ಎಕ್ಸಾಮ್ ಅಷ್ಟೇ ಬರಿತೀನಿ, ಅವತ್ತಿನ ಎಕ್ಸಾಮ್ ಬರ್ದು ಬನ್ನಿ ಅಂತ ಹೇಳಿ ರೆಸ್ಟ್ ತಗೊಂಡ್ರೆ ನಿಮ್ಗೆ ರ್ಯಾಲಿ ವಾಪಸ್ ಸಿಗಲ್ಲ. ಈಗ ಎಕ್ಸಾಮ್ನಿಗೆ 1,000 ರೂಪಾಯಿ ಕೊಟ್ರೆ ನೆಕ್ಸ್ಟ್ ಇಯರ್ ಬರಿಬೋದು. 1030 ರೂಪಾಯಿ ಹೋಮ್ವರ್ಕ್ ತುಂಬಿದ್ರೆ ನೆಕ್ಸ್ಟ್ ಇಯರ್ ಬರಿಬೋದು. ಆದ್ರೆ ರ್ಯಾಲಿನ ನೀವು ಎಷ್ಟು ಕೋಟಿ ರೂಪಾಯಿ ಕೊಟ್ರು ಆ ಏಜ್ ನಿಮ್ಗೆ ವಾಪಸ್ ಬರೋದಿಲ್ಲ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ಜನವರಿ 28ಕ್ಕೆ ಶುರು ಆಗ್ತಾ ಇದೆ. ಇನ್ನು ಯಾರು ಗ್ರೂಪ್ 2 ಗ್ರೂಪ್ 3 ಅಂದ್ರೆ 5 ನಿಮಿಷ 45 ಸೆಕೆಂಡ್ ಆಯ್ತು, 6 ನಿಮಿಷ 15 ಸೆಕೆಂಡ್ ಯಾರು ಹೋಗ್ತಾ ಇದಾರ, ದಯವಿಟ್ಟು ನೀವು ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ಓಡೋದೇ ಇನ್ನು 15 ದಿನ 16 ದಿನ ಓಡ್ತಂದ್ರೆ ಯಾಕೆ ಇದು ಮಾಡ್ಬೇಕು? ನಾನು ಕೂಡ ಧಾರವಾಡದಲ್ಲಿ ಫ್ರೀ ಕೋಚಿಂಗ್ ಅನ್ನ ತೆಗೆದು ಸುಮಾರು ಇವಾಗ 45 ದಿನ ಆಯ್ತು, 40 ರಿಂದ 45 ದಿನ ಆಯ್ತು. ಈಗ ನನ್ನ ಹತ್ರ ಟೋಟಲ್ ಆಗಿ 120 ಜನ ಏನೋ ಬಂದಿದ್ರು. 120 ಜನದಲ್ಲಿ ಎಲ್ಲರೂ ಡೌನ್ ಆಗಿ, ಯಾಕಂದ್ರೆ ನನ್ನ ಕಡೆ ಅಷ್ಟು ಈಸಿಯಾಗಿ ಯಾರು ಒಳ್ಳೆಯಲ್ಲ. ಲಾಸ್ಟ್ ಟೈಮ್ ನಾನು KCD ಓಪನ್ ಮಾಡಿದಾಗ 30 ಜನದಲ್ಲಿ ಫೈನಲ್ ಆಗಿ 7-8 ಜನ ಅಷ್ಟೇ ಉಳಿದಿದ್ರು. ಹತ್ರ ಒಂದು 10-12 ಜನ ಆಗಿತ್ತು ಲಾಸ್ಟ್ ಅಲ್ಲಿ KCD ಶುರು ಮಾಡಿದಾಗ. ಬಟ್ ಈ ವರ್ಷ ನಾನು ಫ್ರೀ ಕೋಚಿಂಗ್ ಇಂದ ಶುರು ಮಾಡಿದೆ. ಕಾರಣ ಎಷ್ಟೇ, ನನಗೇನು ದುಡ್ಡು ಮಾಡ್ಬೇಕಂತ ಆಸೆ ಇಲ್ಲ. ಯಾವ ಕಾರಣಕ್ಕೆ ನಾನು ಓಪನ್ ಮಾಡಿದೆ ಅಂತಂದ್ರೆ, ನಾನು ಆರ್ಮಿ ಸೇರ್ಲಿಲ್ಲ. ನಾನು ತುಂಬಾ ಪ್ರಯತ್ನ ಪಟ್ಟೆ, ನನ್ಗೆ ಆರ್ಮಿ ಸೇರಕ್ ಆಗ್ಲಿಲ್ಲ. ಯಾಕಂದ್ರೆ ನಂದು ಮೆಡಿಕಲ್ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ವು. ಸೊ ನಾನು ಆರ್ಮಿ ಸೇರ್ಲಿಲ್ಲ. ನನ್ನ ಕನಸಿತ್ತು, ನಾನು ಆರ್ಮಿ ಸೇರ್ಲಿಲ್ಲ ನಿಜ. ಆದ್ರೆ ನನ್ನಂತ ಎಷ್ಟೋ ಸಾವಿರಾರು ಜನಗಳನ್ನ ಆರ್ಮಿ ಕಳಿಸ್ಬೇಕು ಅನ್ನೋದು ನನ್ನ ಕನಸು. ನಾನು ರೆಡಿ ಮಾಡ್ತೀನಿ. ಆ ದೇವ್ರು ನನ್ನ ಆರ್ಮಿ ಸೇರಿಸಿಲ್ಲ ನಿಜ, ಬಟ್ ನನ್ನಂತ ಎಷ್ಟೋ ಸಾವಿರಾರು ಜನರನ್ನ ಆರ್ಮಿ ಕಳಿಸುವಂತ ಶಕ್ತಿ ನನ್ನಲ್ಲಿ ಕೊಟ್ಟಿದ್ದಾನೆ ಅನ್ನೋದು ಬಹಳ ನಂಬಿಕೆ ನನ್ನ ಹತ್ರ ಇದೆ. ನನ್ನ ಹತ್ರ ಯಾರು ರನ್ನಿಂಗ್ ಟ್ರೈನಿಂಗ್ ತಗೋತಾ ಇದಾರೆ ಅವ್ರಿಗಂತೂ ಚೆನ್ನಾಗಿ ಗೊತ್ತಿದೆ. ಬೇಕಾದ್ರೆ RN ಶೆಟ್ಟಿ ಧಾರವಾಡದಲ್ಲಿ ನನ್ನ ಹತ್ರ ಈಗ 70 ರಿಂದ 80 ಜನ ಬರ್ತಾರೆ. ಅದರಲ್ಲಿ 95% ಜನರು ರನ್ನಿಂಗ್ ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು 1 ಮಂತ್ ಪೂರ ಅವ್ರಿಗೆ ಬೇಸಿಕ್ ಟ್ರೈನಿಂಗ್ ತಗೊಂಡಿದ್ದೆ. ಬೇಸಿಕ್ ಟ್ರೈನಿಂಗ್ ಅಂದ್ರೆ ಅವ್ರದ್ದು ಕಾಲಾಯ್ತು, ಹೊಟ್ಟೆ ಆಯ್ತು, ಶೋಲ್ಡರ್ ಆಯ್ತು, ಲಂಗ್ಸ್ ಆಯ್ತು, ಸ್ಟಮಕ್ ಆಯ್ತು, ಅದೆಲ್ಲ ಪೂರ ಗಟ್ಟಿ ಆಗ್ಬೇಕು. ಪೂರ ಗಟ್ಟಿಯಾಗಿ, ಯಾಕಂದ್ರೆ ನಾವು ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಬೇಸಿಕ್ ಫೌಂಡೇಶನ್ ನಾವು ಚೆನ್ನಾಗಿ ಹಾಕಿದ್ರೆ ಮೇಲ್ಗಡೆ ಮನೆನ ಚೆನ್ನಾಗಿ ಕಟ್ಬೋದು. ಸೊ ಅದೇ ರೀತಿ ನಮ್ಮ ಹುಡುಗರು ಕೂಡ ನಾನು 1 ಮಂತ್ ಜಾಸ್ತಿ ರನ್ನಿಂಗ್ ಏನು ಮಾಡಿಸಿರ್ಲಿಲ್ಲ. ಬಟ್ ಅವ್ರ ಬೇಸಿಕ್ ಆಗಿ ಅವ್ರ ಸ್ಟಮಕ್ ಆಯ್ತು, ಚೆಸ್ಟ್ ಆಯ್ತು, ಮತ್ತೆ ಅವ್ರ ಲಂಗ್ಸ್ ಆಯ್ತು, ನಾಲ್ಕನೇ ಫುಲ್ಲಮ್ ಇದ್ದವ್ರಿಗೆ ಅವ್ರಿಗೂ ಬೇರೆ ರೀತಿಯಾಗಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರು ಏನೋ ಫುಲ್ಲಮ್ ಇರ್ತಾವೆ, ಅವ್ರದೆಲ್ಲ ಬೇಸಿಕ್ ಆಗಿ ನಾನು ಗಟ್ಟಿ ಮಾಡಿಸಿದೆ. ಇವಾಗ ಅವ್ರು ಶುರು ಮಾಡ್ತಾ ಇದ್ದೀನಿ. ಇವಾಗ ಒಂದು 3 ರಿಂದ 4 ದಿನ ಆಯ್ತು. ಅಂದ್ರೆ ಮೊದಲು ರನ್ನಿಂಗ್ ಮಾಡ್ತಾ ಇದ್ರು, ಬಟ್ ಜಾಸ್ತಿ ಮಾಡಿಸ್ತಿರಲ್ಲ. ಇವಾಗ ಹಂತ ಹಂತವಾಗಿ ಜಾಸ್ತಿ ಮಾಡಿಸ್ತಾ ಹೋಗ್ತಾ ಇದ್ದೀನಿ. ಬೇಕಿದ್ರೆ ಯಾರಾದ್ರೂ ಕೂಡ ಬಂದು ಜಾಯಿನ್ ಆಗ್ಬೋದು. ನಮ್ಮ ಕಡೆ ಫೀಸ್ ಇಲ್ಲ, ಮೊದಲೇ ಹೇಳ್ತೀನಿ, ₹1 ಕೂಡ ಫೀಸ್ ಇಲ್ಲ. ನಾನು ಫೀಸ್ ತಗೊಳ್ಳೋದೇ ಇಲ್ಲ. ನೀವು ಫೀಸ್ ಕೊಟ್ಟರು ನಾನು ತಗೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ನೀವು ಫೀಸ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ನನಗೆ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಕೊಟ್ಟರೆ ಸಾಕು, ನನಗೆ ಅದೇ ಖುಷಿ. ನೀನು ಎಷ್ಟು ದುಡ್ಡು ಕೊಟ್ಟರು ನನಗೆ ಸಮಾಧಾನ ಇರುತ್ತೆ ಗೊತ್ತಿಲ್ಲ. ನೀವು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ನನಗೆ ಹೆಸರು ಕೊಟ್ಟರೆ ಸಾಕು, ಆಯ್ತಾನ. ನಂದು ಫಿಸಿಕಲ್ ಕ್ಲಿಯರ್ ಆಯ್ತು, ಮೆಡಿಕಲ್ ಕ್ಲಿಯರ್ ಆಯ್ತು, ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂದಿದ್ರೆ ಸಾಕು, ನನಗೆ ಅಷ್ಟೇ ಖುಷಿ ಇರುತ್ತೆ. ಯಾಕಂದ್ರೆ ನಾನು ದುಡ್ಡು ಮಾಡುವಂತ ಉದ್ದೇಶ ನನಗೆ ಯಾವತ್ತೂ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ನಾನು ಆರ್ಮಿ ಸೇರ್ಲಿಲ್ಲ, ಆದ್ರೆ ನನ್ನಂತ ಎಷ್ಟೋ ಜನ ಆರ್ಮಿ ಸೇರ್ಸ್ಬೇಕು ಅನ್ನೋ ನನ್ನ ಕನಸಿದೆ. ಸೊ ಅದನ್ನ ಆದಷ್ಟು ನನ್ನ ಆಗಿದೆ, ಅದು ಇನ್ನೂ ಆಗುತ್ತೆ, ಇನ್ನೂ ಹೆಚ್ಚಿನ ಜನ ಸೇರಿಸ್ಬೇಕು. ಯಾಕಂದ್ರೆ ನನ್ನ ಕಡೆ ಯಾಕಾಗ್ಲಿಲ್ಲ ಅಂದ್ರೆ ನನ್ನ ಕಡೆ ಏನೇನು ಪ್ರಯತ್ನ ಇದೆ ಎಲ್ಲ ಮಾಡಿದೆ, ಬಟ್ ನನ್ನ ಕಡೆ ಇರ್ಲಿದ್ದನ್ನ ಸೊ ಅದು ಮಾಡಕ್ ಆಗ್ಲಿಲ್ಲ. RN ಶೆಟ್ಟಿ ಕ್ರೀಡಾಂಗಣದಲ್ಲಿ ಶುರು ಮಾಡಿದೀನಿ. ಆಲ್ರೆಡಿ ಇವಾಗ 40 ರಿಂದ 45 ದಿನ ಆಯ್ತು. ಬಹಳ ಚೆನ್ನಾಗಿ ನಡೀತಾ ಇದೆ. ಕೆಲವೊಬ್ರು ತೊಂದರೆ ಮಾಡಿದವ್ರು ಮಾಡ್ತಾ ಇದ್ದಾರೆ, ಏನು ಮಾಡಕ್ಕಾಗಲ್ಲ. ತೊಂದರೆ ಮಾಡೋರು ಮಾಡ್ತಾ ಇದಾರೆ, ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ನನಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದು ನಂಬಿಕೆ ಬಹಳ ಭರವಸೆ ಇದೆ. ಯಾಕಂದ್ರೆ ನಾನು ಬಹಳಷ್ಟು ಜನರ ಕಂಡಿದ್ದೀನಿ, ಮಿತಿ ಇಲ್ಲದಂಗೆ ಮೆರೆದವನ ಗತಿ ಇಲ್ಲದಂಗೆ ಮಾಡುವುದೇ ಕರ್ಮ ಅಂತೇಳಿ. ಸೊ ಇದು ನನ್ನ ಜೀವನದಲ್ಲಿ ನಾನು ಕಂಡ ಹಾಗೆ ಬಹಳ ನಡೆದಿದೆ. ಇದು ಈ ತರ ಮಿತಿ ಇಲ್ದಂಗೆ ಯಾರು ಮೆರೆದಿರ್ತಾರೆ, ಗತಿ ಇಲ್ದಂಗೆ ಆ ದೇವ್ರು ಮಾಡಿದ್ದಾನೆ. ಸೊ ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರೋ ಉದ್ದೇಶನೇ ನಿಜ
ಕರೆಕ್ಟ್ ಇದೆ ಅಂದ್ರೆ ಯಾರಿಗೆ ಯಾಕೆ ಹೆದರ್ಬೇಕು. ಸೊ ಆ ದೇವ್ರು ನಮ್ಮ ಜೊತೆ ಇದ್ದಾನೆ. ಅಂಡ್ ನಾವು ನಮ್ಮ ಟ್ರೈನಿಂಗ್ ತುಂಬಾ ಹಾರ್ಡ್ ಇರುತ್ತೆ. ಯಾಕಂದ್ರೆ ನಮ್ಮ ಕಡೆ ಬಂದವ್ರು ಕೇಳ್ರಿ ನೀವು, ನಾನು ಮೊದಲೇ ಹೇಳಿರ್ತೀನಿ, ನಾನು ಪನಿಷ್ಮೆಂಟ್ ಕೊಟ್ಟು ತಗೊಳ್ಬೇಕು, ಹಾಗಿದ್ರೆ ಅಷ್ಟೇ ಬರೋದು. ಒಂದು ಪನಿಷ್ಮೆಂಟ್ ನನ್ನ ಕಡೆ ಬಂದಾಗ ಮೊದಲಿಗೆ ಕಲಿಬೇಕಾಗಿರೋದು ಡಿಸಿಪ್ಲಿನ್. ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಸಕ್ಸಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವು ಜೀವನದಲ್ಲಿ ನೀವು ಆರ್ಮಿ ಹೋಗ್ತಾ ಇದ್ದೀರಾ, ನೀವು ದೇಶ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ಮೊದಲಿಗೆ ನಿಮ್ಗೆ ಎಲ್ಲಿ ಕಲಿಸಿದ್ರು ಡಿಸಿಪ್ಲಿನ್ ನ ಕಲಿಸ್ತಾರೆ. ಮೊದಲಿಗೆ ನಾನು ಕಲಿಸೋದು ಡಿಸಿಪ್ಲಿನ್. ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಜೀವನದಲ್ಲಿ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲಿಗೆ ಡಿಸಿಪ್ಲಿನ್ ಕಲಿಬೇಕು. ಡಿಸಿಪ್ಲಿನ್ ಕಲ್ತಿದಾದ್ಮೇಲೆ ನೀವು ನೆಕ್ಸ್ಟ್ ಈಗ ನೀವು ಆರ್ಮಿಗೆ ಹೋಗ್ಬೇಕಂತ ಅಷ್ಟೇ ಡಿಸಿಪ್ಲಿನ್ ಅಂತಲ್ಲ, ಆರ್ಮಿಗೆ ಹೋಗ್ಲಿ ಬಿಡ್ಲಿ, ನೀವು ಜೀವನದಲ್ಲಿ ಮೊದಲ ಡಿಸಿಪ್ಲಿನ್ ನ ಕಲೀರಿ. ಕಲ್ತಿದ್ದಾದ್ಮೇಲೆ ನೌಕರಿ ನೆಕ್ಸ್ಟ್. ಸೊ ನೀವು ಆರ್ಮಿ ಅಂತ ಬಂದಾಗ ಮೊದಲು ಕಲಿಬೇಕಾಗಿದ್ದು ಡಿಸಿಪ್ಲಿನ್. ಸೊ ನಾನು ಇದನ್ನೇ ಕಲಿಸ್ತಾ ಇದ್ದೀನಿ ಮೊದಲು. ಯಾಕಂದ್ರೆ ಎಕ್ಸಸೈಸ್ ಮಾಡುವಾಗ ಮಾತನಾಡೋದಾಗ್ಲಿ, ಇನ್ನೊಬ್ರು ನಗೋದಾಗ್ಲಿ, ಸೊ ಅದು ನಮ್ಮ ಕಡೆ ನಡೆಯೋದಿಲ್ಲ. ಇವಾಗ ಎಕ್ಸಸೈಸ್ ನಾನು ಯಾವಾಗ ಮಾತಾಡ್ತೀನಿ ಅವಾಗ ಅಷ್ಟೇ ಮಾತಾಡ್ತಾರೆ ಅವರು. ಅದನ್ನ ಬಿಟ್ಟು ಉಳ್ಕೆ ಟೈಮಲ್ಲಿ ಮಾತಾಡಲ್ಲ. 60-70 1000 ಜನ ಇದ್ರು ಕೂಡ ನಾನು ಮಾತಾಡಕ್ ಬಿಡಲ್ಲ. ಯಾಕಂದ್ರೆ ನನ್ಗೆ ಗೊತ್ತು ಯಾರನ್ನ ಹೆಂಗೆ ಯಾವಾಗ ಕಂಟ್ರೋಲ್ ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಸೊ ಈ ವಿಡಿಯೋ ನೋಡಿ ಕೆಲವೊಬ್ಬರಿಗೆ ಖುಷಿನೂ ಆಗ್ತಾ ಇರ್ಬೋದು, ಇನ್ನೊಬ್ಬರಿಗೆ ಸಂಕಟನೂ ಆಗ್ತಾ ಇರ್ಬೋದು. ಖುಷಿ ಆಗೋರು ಯಾವಾಗಲೂ ನಮ್ಮ ಬೆಂಬಲ ಇರ್ತಾರೆ, ಸಂಕಟ ಪಟ್ಕೊಳ್ಳೋರು ನಮ್ಮ ಕಾಲ ಕೆಳಗನೆ ಇರ್ತಾರೆ. ನನ್ನ ನಂಬಿಕೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಆರ್ಮಿ ಹುಡುಗರಿಗೆ ಯಾರು ಸಪೋರ್ಟ್ ಮಾಡಲ್ಲ ಕಣ್ರಿ. ಆರ್ಮಿ ಹುಡುಗರಿಗೆ ಯಾರು ಸಪೋರ್ಟ್ ಮಾಡಲ್ಲ. ನಾನು ನೋಡಿದ್ದೀನಿ. ಈಗ ನಾನು RS ಶೆಟ್ಟಿಯಲ್ಲಿ ಓಡ್ಬೇಕಾದ್ರೆ ಕೆಲವೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಯಾರು ಕೂಡ ನೇರ ಮಾತಾಡೋಕ್ಕಾಗಲ್ವಾ. ನೇರ ಮಾತಾಡಿದ್ರೆ ನನಗೆ ಯಾವ ರೀತಿ ಮಾತಾಡ್ಬೇಕು. ಸೊ ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು. ನೇರ ಯಾರು ಮಾತಾಡಲ್ಲ, ಸುಮ್ಮನೆ ಅದಾಯ್ತು ಇದಾಯ್ತು ಅಂತ ಹೇಳಿ ಮಾತಾಡ್ತಾರೆ. ಸೊ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಮಾಡ್ತಾರೆ, ಉದ್ದೇಶನೇ ಸರಿ ಇರ್ಬೇಕಾದ್ರೆ ಯಾರು ಏನು ಮಾಡ್ಕೊಳಕ್ಕಾಗತ್ತೆ. ಯಾಕಂದ್ರೆ ನಮ್ಮ ಡಿಸಿಪ್ಲಿನ್ ನೋಡಿ RS ಶೆಟ್ಟಿ ಗ್ರೌಂಡಲ್ಲಿ ಒಂದು ನಮ್ಮ ಹುಡುಗರಿಗೆ ಹೇಳಿದ್ರಂತೆ, ಏನ್ರಪ್ಪ ಎಷ್ಟು ಡಿಸಿಪ್ಲಿನ್ ಇಂದ ಮಾಡಿಸ್ತಾ ಇದ್ರ, ಯಾರು ನಿಮ್ದು PT ಸರ್ ಯಾರು ಅಥವಾ ನಿಮ್ಗೆ ಯಾರು ಹೇಳ್ಕೊಡ್ತಾ ಇದ್ರಿ ಅಂದಾಗ ಅವ್ರ ನನ್ನ ಹೆಸರು ಹೇಳಿದ್ರು. ತುಂಬಾ ಖುಷಿ ಆಗತ್ತೆ. ಅವ್ರ ಹತ್ರನೇ 3 ಜನ ಬಂದು ಹೇಳಿದ್ರು ಇದು 1 ತಿಂಗಳಲ್ಲಿ. ನನ್ನ ಹತ್ರ ಬಂದು ಹೇಳಿದ್ರು ಎಷ್ಟು ಡಿಸಿಪ್ಲಿನ್ ಇಂದ ಮಾಡಿಸ್ತಾ ಇದ್ರಿ ನೀವು. ನಾವು RS ಶೆಟ್ಟಿಯಲ್ಲಿ ಎಷ್ಟು ದಿನ ಆಯ್ತು ಬರಾಕತ್ತು. ಅವರು ಹಿರಿಯರು, ಅವರು ಸುಮಾರು 20-25 ವರ್ಷ ಬರ್ತಾ ಇದ್ದಂದ್ರೆ ಅವ್ರು ಹೇಳಿದ್ರು ನಾವು ಬರಾಕತ್ತು 20-25 ವರ್ಷ ಆಯ್ತಪ್ಪ, ಇಷ್ಟು ಡಿಸಿಪ್ಲಿನ್ ಇಂದ ಮಾಡಿಸಿದ್ ನಾವು ಯಾವಾಗ ನೋಡಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿದಾಗ ಎಷ್ಟು ಖುಷಿ ಆಯ್ತ್ರಿ. ಸಾಕಿ ಜೀವನದಾಗ ಇನ್ನೇನ್ ಬೇಕು. ಯಾಕಂದ್ರೆ ನಾನು ಅನ್ಕೊಂಡಿಲ್ಲ ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ನನ್ಗೆ ಪೂರಾ ನಂಬಿಕೆ ಇದೆ. ನನ್ನ ಹತ್ರ ಬರೋ ಹುಡುಗರು ಆಲ್ಮೋಸ್ಟ್ 98%. ಯಾಕಂದ್ರೆ ಇನ್ನೊಂದು 2% ಯಾಕೆ ಮನಸ್ಸು ಮಾಡಿದೆ ಅಂದ್ರೆ ಕೆಲವೊಬ್ಬರಿಗೆ ಆ ಟೈಮಲ್ಲಿ ಏನೋ ಒಂದು ರನ್ನಿಂಗ್ ಮಿಸ್ ಆಗಬಹುದು. ನಾನು ಮಿಸ್ ಆಗಿ ಯಾರು ಬಿಡಲ್ಲ. ಯಾಕಂದ್ರೆ ನನಗೆ ಮುಂದೆ ಯಾರು ಹೊಡ್ತಾರೆ ಅವ್ರು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹಿಂದೆ ಯಾರು ಉಳಿತಾರಲ್ಲ ಅವರು ಇಂಪಾರ್ಟೆಂಟ್. ನನಗೆ ನಾನು ಪರ್ಸನಲಿ ಕೇರ್ ತಗೊಳ್ತೀನಿ. ನಾನು ಹೇಳ್ಕೊಳ್ಳೋಂಥದ್ದಲ್ಲ, ಬಟ್ ನಮ್ಮ ಹುಡುಗರು ಕೇಳಿದ್ರೆ ಗೊತ್ತಾಗುತ್ತೆ ನಾವು ಯಾವ ತರ ಕೊಡ್ತೀವಿ ಅಂತೇಳಿ. ಈಗ 60 ಜನ 120 ಜನದಲ್ಲಿ 60 ಜನ ಅಥವಾ 50 ಜನ ಯಾಕೆ ಬಿಟ್ರು ಅಂತಂದ್ರೆ ನಮ್ದು ಟ್ರೈನಿಂಗ್ ತುಂಬಾ ಹಾರ್ಡ್ ಇರುತ್ತೆ. ಬೇಕಿದ್ದಾರೆ ಬಂದು ಜಾಯಿನ್ ಆಗ್ಬೋದು. ಯಾಕಂದ್ರೆ ನನ್ನ ಉದ್ದೇಶ ಅಷ್ಟೇ, ಒಬ್ಬ ಪರಿಪೂರ್ಣ ಅಗ್ನಿವೀರನಾಗಲು ಏನೇನ್ ಕೊಡ್ಬೇಕು, ಅವನಿಗೆ ಯಾವ ರೀತಿಯಾಗಿ ರೆಡಿ ಮಾಡ್ಬೇಕು ಅನ್ನೋ ನಂಗೆ ಚೆನ್ನಾಗಿ ಗೊತ್ತು. ಅವನಿಗೆ ಬಂದು ಗ್ರೌಂಡ್ ಅಲ್ಲಿ ಬಂದು ಸುಮ್ಮನೆ ತಂದೆ ತಾಯಿಗೆ ನಾನು ರನ್ನಿಂಗ್ ಹೋಗ್ತಾ ಇದ್ದೀನಿ ಅಂತೇಳಿ ಇಲ್ಲಿ ಬಂದು ಹಡ್ಡೆ ಹೊಡೆಯಕ್ಕೆ ನಾನು ಬಿಡಲ್ಲ. ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಯಾಕಂದ್ರೆ ಆರ್ಮಿ ಅಂದ್ರೆ ಆರ್ಮಿ ರೂಲ್ಸ್ ಯಾವ ರೀತಿ ಇರ್ತವೆ, ನಾನು ಅವ್ರದ್ದು ತುಂಬಾ ಸಮಯ ಕಳೆದಿರೋದ್ರಿಂದ ನಂಗೆ ಆರ್ಮಿ ಬಗ್ಗೆ ಚೆನ್ನಾಗಿ ಗೊತ್ತು. ಯಾರ್ಯಾರೋ ಬಂದು ಮೊನ್ನೆ ಕಮಾಂಡ್ ಕೌಂಟ್ ಕೊಡ್ಸ್ತಾ ಇದ್ದೆ ನಾನು. ಯಾಕಂದ್ರೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಹಾಕಿದೆ ನೋಡಿ. ನೋಡಿ ಕಮಾಂಡ್ ಕೌಂಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆ ತರ ಸೌಂಡ್ ಮಾಡುವಾಗ ಅಲ್ಲೊಬ್ರು ಯಾರೋ ಬಂದು ಈ ತರ ಸೌಂಡ್ ಕೊಡಬಾರ್ದು, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರು. ನೋಡಿ ನಿಮ್ಗೆ ಇಲ್ಲಿ ಇಷ್ಟು ಕಮಾಂಡ್ ಕೌಂಟ್ಸ್ 1 ನಿಮಿಷದಲ್ಲಿ ಮುಗಿಯುತ್ತೆ. ಅದಕ್ಕೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತಂದ್ರೆ ನಮ್ಮ ಸೈನಿಕರು -40°C ಅಲ್ಲಿ 11 ತಿಂಗಳು ಡ್ಯೂಟಿ ಮಾಡಿ ಬರ್ಬೇಕಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ತಂದೆ ತಾಯಿನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ಲಿ ದೇಶ ಕಾಯ್ತಾರಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಅದನ್ನ ಯಾರು ಯೋಚನೆ ಮಾಡಿದಾರ? ಇಲ್ಲಿ ಬರೀ ಜಸ್ಟ್ ಕಮಾಂಡ್ ಕೌಂಟ್ಸ್. ವಾಟ್ ಈಸ್ ಕಮಾಂಡ್ ಕೌಂಟ್ಸ್? ಅವ್ರಿಗೆ ಕಮಾಂಡ್ ಕೌಂಟ್ಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆರ್ಮಿ ಬಗ್ಗೆನೂ ಗೊತ್ತಿಲ್ಲ. ಅವರು ಆರ್ಮಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಆರ್ಮಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಆರ್ಮಿ ಬಗ್ಗೆನೂ ಗೊತ್ತಿಲ್ಲ. ಆರ್ಮಿ ಸೆಲೆಕ್ಷನ್ ಪ್ರೊಸೆಸ್ ಹೇಗಿದೆ, ಏಜ್ ಎಷ್ಟು, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಫಿಸಿಕಲ್ ಯಾವ ರೀತಿ ಇರುತ್ತೆ, ಫಿಸಿಕಲ್ ಅಲ್ಲಿ ಮಾರ್ಕ್ಸ್ ಎಷ್ಟಿರ್ತವೆ, ಫಿಸಿಕಲ್ ಅಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ, ಮೆಡಿಕಲ್ ಯಾವ ರೀತಿ ನಡೆಸ್ತಾರೆ, ಮೆಡಿಕಲ್ ಏನೇನು ಚೆಕ್ ಮಾಡ್ತಾರೆ, ಮೆಡಿಕಲ್ ಅಲ್ಲಿ ಯಾವ್ದ್ರಲ್ಲಿ ಫೇಲ್ ಆಗ್ತಾರೆ, ಯಾವ್ದ್ರಲ್ಲಿ ಫೇಲ್ ಆದ್ರೆ ಯಾವ ರೀತಿ ಪಾಸ್ ಮಾಡ್ಕೊಳ್ಬೇಕು, ಡಿಸ್ಟೆನ್ಸ್ ಯಾವ ರೀತಿ ಇರುತ್ತೆ, ಕಲಮ್ನೆಸ್ ಆಯ್ತು, ಅಲ್ಲಿ ಟೋಟಲ್ ಆಗಿ A to Z ಪ್ರೊಸೆಸ್ ಗೊತ್ತಿರೋ ನನಗೆ ನಾನು ಸುಮ್ಮನೆ ಇರ್ಬೇಕಾದ್ರೆ ಆರ್ಮಿ ಅಂದ್ರೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿ ಇಲ್ಲವರು ಆರ್ಮಿ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ.
ಹೈ ಅಯ್ಯೋ ದೇವ್ರೆ, ಗೊತ್ತಿಲ್ಲದವ್ರೆ ಅಷ್ಟು ಮಾತಾಡ್ಬೇಕಾದ್ರೆ ಗೊತ್ತಿರೋ ನಾವೆಷ್ಟು ಮಾತಾಡ್ಬಾರ್ದು. ಸರಿ, ಈಗ ಅದಿರ್ಲಿ, ಸುಮ್ಮನೆ ಆರ್ಮಿ ಹುಡುಗರಿಗೆ ಯಾರು ಸಪೋರ್ಟ್ ಮಾಡಲ್ಲ, ಬಟ್ ಅವ್ರ ಸಪೋರ್ಟಿಗೆ ನಾನಿದ್ದೀನಿ. ನಾನು ಒಬ್ಬನಿದ್ರೆ ಸಾಕು, ಅವ್ರಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಭರವಸೆ ನನಗೂ ಕೂಡ ಇದೆ. 100% ಈ ಸಾರಿ ನೋಡಿ ಮಂಗಳೂರು ಯಾರದಲ್ಲಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಸುಮಾರಷ್ಟು ನನ್ನ ಕಡೆ ಬರೋ ಹುಡುಗರಲ್ಲಿ 90% ಜನ ರನ್ನಿಂಗ್ ಕ್ಲಿಯರ್ ಮಾಡ್ತಾರೆ. ಬಟ್ ಫೈನಲ್ ಆಗಿ ಹೋಗೋರು ಒಂದು 75% 100% ಫೈನಲ್ ಆಗಿ ಹೋಗ್ತಾರೆ. ಬೇಕಾದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನನ್ನ ಕಡೆ ಬರೋ ಹುಡುಗರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಈ ವರ್ಷ ಆರ್ಮಿ ಸೇರ್ತಾರೋ ನಂಬಿಕೆ ಭಾಳ ಇದೆ. ಯಾಕಂದ್ರೆ ನಾನು ಅವ್ರ ಆ ರೀತಿ ರೆಡಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಇರ್ಲಿ, ಸದ್ಯಕ್ಕೆ ಇಷ್ಟಿರ್ಲಿ. ಇನ್ನ ಫ್ರೀ ಕೋಚಿಂಗ್ ಅಂತ ಹೇಳ್ತಾ ಇದ್ದೆ, ಆಲ್ರೆಡಿ 45 ದಿನ ಮುಗೀತು. ಇನ್ನ ನೆಕ್ಸ್ಟ್ ನೀವು ಯಾರಾದ್ರೂ ಬರೋ ಇದ್ರೆ ಬಂದು ಜಾಯ್ನ್ ಆಗಿ. ಇನ್ನು 22 ದಿನ ಇದೆ, ಫುಲ್ ಹಾರ್ಡ್ ಟ್ರೈನಿಂಗ್ ಕೊಡ್ತೀನಿ. ನನ್ನ ಕಡೆ ಇರ್ಬೇಕಂತಂದ್ರೆ ನನ್ನ ಕಡೆ ಉಳಿಯೋದು ಗಂಡು ಮಕ್ಳು ಅಷ್ಟೇ. ಅರ್ಥ ಆಯ್ತಾ? ಇಟ್ ಮೀನ್ಸ್ ನಿಮಗೆ ಗಂಡಸ್ತನ ಇರೋದಿದ್ರು ಮಾತ್ರ ನನ್ನ ಕಡೆ ಉಳಿತಾರೆ. ಅದನ್ನ ಬಂದ್ಬಿಟ್ಟು ಹಾಗಂತ ಹೇಳಿ ಬಂದು ನಾನು 10 ಕಿಲೋಮೀಟರ್ ಓಡು, ಬಂದು ನಾನು 1 ತಾಸು ಓಡು, ಬಂದು ನಾನು 1.5 ತಾಸು ಓಡಂಗಿಲ್ಲ. ಹಂತವಾಗಿ ಹೇಳ್ತೀನಿ. ಬಟ್ ಹಂತವಾಗಿ ನೀವು ಕಲ್ಕೊಂತ ಹೋದ್ರೆ ನೀವು ಉಳಿತೀರಾ. 100% 22 ದಿನದಲ್ಲಿ ಫಿಟ್ ಮಾಡ್ತೀನಿ. ಬೇಕಾದಂಥವ್ರು ಬರಲಿ, ಜೊಳ್ಳಿಂದ ಹಿಡ್ಕೊಂಡು ಅವ್ರು ಪೂರ ನನ್ನ ಕಡೆ ಏನೂ ಆಗಲಿಲ್ಲ, ಶಕ್ತಿ ಇದ್ದವನು ಬರಲಿ, ನಾನು ರೆಡಿ ಮಾಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ ಮಾಡ್ಬೇಕು. ಮತ್ತೆ ನಾನು ಹೇಳಿದ್ ಮಾಡಿದೆ ನನಗೆ ಆಗೋದಿಲ್ಲ, ನನಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಕೆಲಸ ಆಗೋದಿಲ್ಲ. ಯಾಕಂದ್ರೆ ನನ್ನ ಹುಡುಗರು ಮನ್ ಕೇಳ್ರಿ ನೀವು. ಯಾಕಂದ್ರೆ 9 ನಿಮಿಷ 10 ನಿಮಿಷ ಓಡೋರೆಲ್ಲ ಇವಾಗ 1 ತಿಂಗಳಲ್ಲೇ 5, 50, 6 ನಿಮಿಷ ಈ ತರ ಓಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಪೂರಾ ಡುಮ್ ಇದ್ದಾರೆ, ಹೊಟ್ಟೆ ಇದ್ದವ್ರು ಎಲ್ಲರೂ ಟೈಮ್ ಕವರ್ ಮಾಡ್ತಾ ಇದಾರೆ. ಇನ್ನು 22 ದಿನದಲ್ಲಿ 100% ರೆಡಿ ಮಾಡ್ತೀನಿ. ರೆಡಿ ಮಾಡಿ ಅವ್ರ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ನಾನು ಏನ್ ರೆಡಿ ಮಾಡ್ತಾ ಇದ್ದೀನಿ, ನಾನು ಹೆಂಗ್ ಕೊಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಾಗ್ತಾ ಇದೆ, ನಮ್ಮ ನೋಡೋರಿಗೆ ಗೊತ್ತಾಗ್ತಾ ಇದೆ ನಾವ್ ಏನ್ ಮಾಡ್ತಾ ಇದೀವಿ ಅಂತೇಳಿ. ಸರಿ, ಜೈ ಹಿಂದ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಷಯ ಎಷ್ಟೇ ಇತ್ತು, ಏನು ಹೇಳಕ್ ಬಂದೆ, ಇನ್ನೇನೋ ಹೇಳಿದೆ. ಇರ್ಲಿ, ವಿಷಯ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಬನ್ನಿ ನನ್ನ ಕಡೆ. ಮಂಗಳೂರು ಯಾರ್ದು ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಬಂದು ಉಪಯೋಗ ತಗೊಳ್ಳಿ. ಎಲ್ಲರಿಗೂ ಜೈ ಹಿಂದ್, ಬಾಯ್ ಬಾಯ್.